ಪ್ರೈಸ್ ದಿ ಲಾರ್ಡ್. ಮತ್ತೊಂದು ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೀನಿ. ಪ್ರಿಯ ದೇವಜನರೇ, ನಮ್ಮ ದೇವರು ಯಾವಾಗಲೂ ನಾವು ಕಷ್ಟದಲ್ಲಿ ಹಾದು ಹೋಗಬೇಕು ಅಂತ ಬಯಸುವಂತಹ ದೇವರಲ್ಲ. ಕೆಲವೊಂದು ಬಿಡುಗಡೆಯನ್ನ ಆ ದಿನವೇ ದೇವರು ಕೊಡುವುದಕ್ಕೋಸ್ಕರ ಬಯಸುತ್ತಾನೆ. ಆ ಕಷ್ಟವನ್ನ ನಾಳೆಯ ದಿನದವರೆಗೂ ಇಲ್ಲ ಬಿಡುಗಡೆಯನ್ನ ನಾಳೆಯ ದಿನದವರೆಗೂ ಮುಂದುವರಿಸೋಣ ಅಂತ ಬಯಸುವ ಆತನಲ್ಲ ನಮ್ಮ ದೇವರು. ಮತ್ತೊಂದು ಆವರ್ತಿ ಹೇಳೋದಕ್ಕೆ ಬಯಸುತ್ತೇನೆ, ನೀನು ಕಷ್ಟದಲ್ಲಿ ಹಾದು ಹೋಗ್ತಿರೋದಾದ್ರೆ ಕೆಲವೊಂದು ವಿಷಯಗಳ ಮೇಲೆ ದೇವರು ಕೆಲವೊಂದು ಕಷ್ಟಗಳ ಮೇಲೆ ಹಿಂದೆ ಬಿಡುಗಡೆ ದೇವರು ಕೊಡೋದಕ್ಕೆ ಬಯಸುತ್ತಾ ಇದ್ದೀನಿ. ಈ ಮುಂಜಾನೆ ಸಂದೇಶಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೀನಿ. ನಮಗೆ ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಓದಿಕೊಳ್ಳೋಣ. ವಿಮೋಚನೆ ಕಾಂಡ 14ನೇ ಅಧ್ಯಾಯ ಅದರ 13-14 ವಾಕ್ಯವನ್ನ ಈ ಪ್ರಕಾರವಾಗಿ ಓದುತ್ತೇವೆ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ದೇವರಿಗೆ ಸ್ತೋತ್ರವಾಗಲಿ. ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಿದ್ದೀನಿ. ಈ ದಿನ ದೇವರ ಸಂದೇಶ, ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡುವುದೇನೆಂಬುದಾಗಿ ಕೇಳಿದ್ರೆ, ಇಸ್ರಾಯೇಲ್ ಜನರ ಒಂದು ಚರಿತ್ರೆಯ ಮೂಲಕವಾಗಿ ದೇವರು ನಮ್ಮೊಂದಿಗೆ ಮಾತಾಡುತ್ತಿದ್ದಾನೆ. ಇಸ್ರಾಯೇಲ್ ಜನರ ದೇವರು ಕರೆದು ಬೇರ್ಪಡಿಸಿ ಆರಿಸಿ ಐಗುಪ್ತದಿಂದ ಹೊರತರುವುದನ್ನ ನಾವು ನೋಡುತ್ತೀವಿ. ಅವರು ಬಂದಾಗ ಫಸ್ಟ್ಗೆ ಅವರಿಗೆ ಸಿಕ್ಕಿರುವಂತಹ ಒಂದು ಸಮಸ್ಯೆ ಆಗಿತ್ತು ಕೆಂಪು ಸಮುದ್ರ. ಕೆಂಪು ಸಮುದ್ರ ಕುರಿತಾಗಿ ನಮಗೆ ಎಲ್ಲರೂ ಗೊತ್ತಿರುವಂತದ್ದಾಗಿದೆ. ಕೆಂಪು ಸಮುದ್ರದಲ್ಲಿ ಇಳಿದಂತವರು ಯಾರು ಕೂಡ ಆ ದಡವನ್ನ ಸೇರಿದ ಚರಿತ್ರೆಯೇ ಇಲ್ಲ. ಕೆಂಪು ಸಮುದ್ರವು ನಾಶನದ ಮರಣದ ಒಂದು ಸಮುದ್ರವಾಗಿದೆ. ಆದ್ರೆ ನಮಗೆ ನೋಡಬಹುದಂತಹ ಕಾರ್ಯ, ಇಸ್ರಾಯೇಲ್ ಜನರು ಕೆಂಪು ಸಮುದ್ರದ ಸಮೀಪಕ್ಕೆ ಬಂದಾಗ ದಾರಿ ಇಲ್ಲದೆ ಏನ್ ಮಾಡಬೇಕೆಂಬುದಾಗಿ ಗೊತ್ತಾಗದೆ ಇರುವಂತಹ ಸನ್ನಿವೇಶ. ಮುಂದೆ ಕೆಂಪು ಸಮುದ್ರ, ಹಿಂದೆ ನೋಡಿದ್ರೆ ಫರೋನ್ ಸೈನ್ಯ ಕತ್ತಿ ಕೊಲೆ ಮಾಡೋದಕ್ಕೋಸ್ಕರವಾಗಿ, ಅವರನ್ನ ಸಾಯಿಸೋದಕ್ಕೋಸ್ಕರವಾಗಿ, ಅವರನ್ನ ಹಿಡಿಯೋದಕ್ಕೋಸ್ಕರವಾಗಿ ಅವರು ಹಿಂದೆಯಿಂದ ಬರುವಂತಹ ಸನ್ನಿವೇಶ. ಏನ್ ಮಾಡಬೇಕು ಅಂತ ಗೊತ್ತಾಗದೆ ಮಧ್ಯದಲ್ಲಿ ದೇವರ ಜನರು, ಕೆಲವೊಂದು ಆವರ್ತಿ ನಮ್ಮ ಜೀವಿತದಲ್ಲೂ ಕೂಡ ಕಷ್ಟಗಳು, ವೇದನೆಗಳು, ಮುಂದೆ ನೋಡುವಾಗ್ಲೂ ಕಷ್ಟ, ಹಿಂದೆ ನೋಡುವಾಗ್ಲೂ ಕಷ್ಟ, ಮಧ್ಯದಲ್ಲಿ ನಾವು ಒದ್ದಾಡುವಂತ ಒಂದು ಅನುಭವ. ಇವತ್ತು ಅಂತವರೊಂದಿಗೆ ದೇವರ ಆತ್ಮನು ಮಾತಾಡೋದೇನೆಂದ್ರೆ, ದೇವರು ನಿನಗೋಸ್ಕರ ಅದ್ಭುತವನ್ನು ಮಾಡುತ್ತಾನೆ. ಆತನ ಕರವು ಇಲ್ಲಿ ವಾಕ್ಯ ಹೇಳುತ್ತಿದೆ ಎಂಬುದಾಗಿ ಮೋಶೆ ಹೇಳುವುದೇನೆಂದ್ರೆ, ನೀವು ಸುಮ್ಮನೆ ಇದ್ದುಕೊಡಿ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನೇ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ಎಂಬುದಾಗಿ ವಾಕ್ಯ ಹೇಳುತ್ತಿದೆ. ನಮ್ಮನ್ನ ದೇವರು ರಕ್ಷಿಸುವುದನ್ನ ನಾವು ನೋಡಿಕೊಳ್ಳೋಣ. ದೇವರ ಮೇಲೆ ಭರವಸೆ ಇಟ್ಟಂತ ದೇವ ಜನರನ್ನ ಯಾವತ್ತೂ ದೇವರು ಕೈ ಬಿಡುವುದಿಲ್ಲ. ನಿನ್ನ ಸಮಸ್ಯೆ ಏನೇ ಆಗಿರಲಿ, ನಿನ್ನನ್ನು ನಾಶ ಮಾಡೋದಕ್ಕೆ ದೇವರು ಬಿಡೋದಿಲ್ಲ. ಕರೆದಿರುವುದು ದೇವರಾದ್ರೆ ಈಗ ಕಷ್ಟವನ್ನ ನೋಡಿ ನೀನು ಗುಣಗುಟ್ಟಬೇಡ. ಇಸ್ರಾಯೇಲ್ ಜನರೆಲ್ಲರೂ ಕೂಡ ಗುಣಗುಟ್ಟಿದ್ರು, ನಮ್ಮನ್ನ ಈ ಕೆಂಪು ಸಮುದ್ರದಲ್ಲಿ ನಾಶ ಮಾಡೋದಕ್ಕೋಸ್ಕರ ಕರೆತಂದೆಯಾ ಎಂಬುದಾಗಿ. ಆದರೆ ಪ್ರಿಯ ದೇವ ಜನರೇ, ನಾವು ಹಾಗಾಗದೆ ದೇವರ ಸನ್ಮುಖದಲ್ಲಿ ದೇವರು ನನಗೋಸ್ಕರವಾಗಿ ಒಂದು ದಾರಿಯನ್ನು ತೆರೆಯುತ್ತಾನೆ ಎಂಬುದಾಗಿ ನಂಬಿಕೆಯಿಂದ ಕಾದುಕೊಂಡಿರಿ. ಇಸ್ರಾಯೇಲ್ ಜನರಿಗೆ ಕೆಂಪು ಸಮುದ್ರವು ತೆರೆಯಲ್ಪಟ್ಟಿತ್ತು. ಅವರಿಗೆ ಆ ಕೆಂಪು ಸಮುದ್ರವನ್ನು ದಾಟುವಂತೆ ದೇವರು ಸಹಾಯ ಮಾಡಿದರು. ಅವರನ್ನ ಹಿಂದಟ್ಟಿದಂತಹ ಫರೋನ್ ಸೈನ್ಯವನ್ನ ದೇವರು ಅದೇ ಕೆಂಪು ಸಮುದ್ರದಲ್ಲಿ ನಾಶ ಮಾಡೋದನ್ನ ನೋಡುತ್ತೀವಿ. ಇದೇ ರೀತಿಯಾದ ಚರಿತ್ರೆ ದಾನಿಯೇಲನ ಪುಸ್ತಕದಲ್ಲೂ ಕೂಡ ನಾವು ನೋಡುತ್ತೀವಿ. ದಾನಿಯೇಲನ ಸಿಂಹದ ಗವಿಯಲ್ಲಿ ಹಾಕಬೇಕೆಂಬುದಾಗಿ ಅನೇಕರು ತೀರ್ಮಾನವನ್ನ ಮಾಡಿ ತಂತ್ರಗಳನ್ನು ರೂಪಿಸಿದರು. ದಾನಿಯೇಲನ ಸಿಂಹದ ಗವಿಯಲ್ಲಿ ಹಾಕಿದ್ರು ಕೂಡ ಸಿಂಹವು ದಾನಿಯೇಲನ ಏನು ಮಾಡದಂತೆ ದೇವರು ಕಾದನು, ದೇವರು ಅದ್ಭುತವನ್ನ ಮಾಡಿದನು. ಆದ್ರೆ ಸಿಂಹದ ಗವಿಯನ್ನ ತಂತ್ರ ರೂಪವಾಗಿ ಅದನ್ನ ಸಿದ್ಧತೆ ಮಾಡಿದಂತವರನ್ನ ಮರುದಿನ ಅದೇ ಸಿಂಹದ ಗವಿಯಲ್ಲಿ ಹಾಕಿ ದೇವರು ನಾಶ ಮಾಡುವುದನ್ನ ನಾವು ನೋಡುತ್ತೀವಿ. ನಮಗೆ ವಿರೋಧವಾಗಿ ತಂತ್ರಗಳನ್ನ ಸೈತಾನ ರೂಪಿಸುವಾಗ ದೇವರು ನಮ್ಮನ್ನ ಬಿಡಿಸುವುದಕ್ಕೆ ರಕ್ಷಕನಾಗಿ ಇಳಿದು ಬರುತ್ತಾನೆ. ನೀವು ಭಯಪಡಬೇಡಿ, ಸಮಸ್ಯೆಯನ್ನು ನೋಡಿ ಭಯಪಡಬೇಡಿ, ನಿಮ್ಮ ದೇವರು ನಿಮ್ಮೊಂದಿಗೆ ಇರುತ್ತಾನೆ ಎಂಬುದಾಗಿ ಈ ಮುಂಜಾನೆ ಹೇಳೋದಕ್ಕೆ ಬಯಸುತ್ತಾ ಇದ್ದೀನಿ. ಧೈರ್ಯವಾಗಿರಿ, ನಂಬಿಕೆ ಕಳೆದುಕೊಳ್ಳಬೇಡಿ, ನಿಮ್ಮ ದೇವರು ನಿಮ್ಮೊಳಗೆ ಇದ್ದಾನೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ವಾಕ್ಯ ಪ್ರಕಾರವಾಗಿ ಹೇಳಿರುವುದು, ಲೋಕದಲ್ಲಿ ಇರುವವನಿಗಿಂತ ನಿಮ್ಮೊಳಗಿರುವವನು ದೊಡ್ಡವನು ಎಂಬುದಾಗಿ. ನಿಮ್ಮೊಳಗಿರುವ ಆತನು
ಬಲಿಷ್ಠನಾದಂತ ದೇವರಾಗಿದ್ದಾನೆ. ಆತ ನಿಮ್ಮನ್ನು ರಕ್ಷಿಸಲು ಶಕ್ತನಾದಂತ ದೇವರಾಗಿದ್ದಾನೆ. ನಂಬಿಕೆ ಕಳೆದುಕೊಳ್ಳಬೇಡಿ. ಇಸ್ರಾಯೇಲ್ ಜನರನ್ನ ಕೆಂಪು ಸಮುದ್ರದಿಂದ ಬಿಡಿಸಿದಂತ ದೇವರು ನಿನ್ನ ಸಮಸ್ಯೆಗಳನ್ನ ದೇವರು ಬಿಡಿಸುವುದಕ್ಕೆ ನಂಬಿಗಸ್ತನಾಗಿದ್ದಾನೆ. ಇಸ್ರಾಯೇಲ್ ಜನರು ನೋಡಿದಾಗ ಕೆಂಪು ಸಮುದ್ರವು ಏನು ಚಿಕ್ಕ ಒಂದು ಹಳ್ಳದ ತರ ಇದ್ದಿದ್ದಿಲ್ಲ. ಕಣ್ಣು ಅವರು ಹಾಯಿಸಿದಾಗ ದೂಡುವಷ್ಟು ದೂರ ಅವರು ನೋಡಿದಾಗ ಆ ದಡ ಕಾಣುತ್ತಾನೆ ಇಲ್ಲಂತ ಒಂದು ಅನುಭವ ಅವರ ಜೀವನದಲ್ಲಿ. ಅನೇಕ ಆವರ್ತಿ ನಮ್ಮ ಸನ್ನಿವೇಶ ನಮ್ಮ ಜೀವನದಲ್ಲೂ ಕೂಡ ನಮ್ಮ ಸಮಸ್ಯೆಗಳು ಇದೇ ಪ್ರಕಾರವಾಗಿ ಆಗಿರುತ್ತೆ. ಈ ಸಮಸ್ಯೆ ಹೇಗಪ್ಪ ತೀರಿಸುವುದು ಎಂಬುದಾಗಿ, ವೇದನೆಗಳು ಬರುವಾಗಿದೆ ಹೇಗಪ್ಪ ನಾವು ಜಯಿಸುವುದು ಎಂಬುದಾಗಿ. ಆದ್ರೆ ಇವತ್ತಿನ ಸಂದೇಶ ನಿಮ್ಮೊಂದಿಗೆ ದೇವರ ಆತ್ಮನ ಮಾತಾಡೋದೇನೆಂದ್ರೆ, ದೇವರು ನಿಮ್ಮೊಂದಿಗಿದ್ದಾನೆ, ಯೇಸು ಸ್ವಾಮಿ ನಿಮ್ಮೊಂದಿಗಿದ್ದಾನೆ, ಆತ ನಿಮ್ಮನ್ನು ಬಿಡಿಸುತ್ತಾನೆ. ನಂಬಿಕೆ ಇರಲಿ, ನಿರಾಸೆ ಪಡಬೇಡಿ ದೇವರ ಮಕ್ಕಳೇ, ದುಃಖ ಪಡಬೇಡಿ ದೇವರ ಮಕ್ಕಳೇ. ದೇವರು ನಿಮ್ಮನ್ನು ಬಿಡಿಸುವುದಕ್ಕೆ ನಂಬಿಗಸ್ತನಾಗಿದ್ದಾನೆ. ಈ ದಿನ ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿರಲಿ, ಈ ದಿನ ನಿಮಗೆ ಶುಭವಾಗಲಿ ಎಂಬುದಾಗಿ ಹೇಳಿ ನನ್ನ ಮಾತನ್ನು ಮುಕ್ತಾಯಪಡಿಸ್ತೇನೆ. ಕಣ್ಣುಗಳ ಮುಚ್ಚಿಕೊಳ್ಳೋಣ, ನಮಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸರ್ವಶಕ್ತನಾದಂತಹ ದೇವರೇ, ಅದ್ಭುತಗಳ ದೇವರು ನೀನು ಸ್ವಾಮಿ, ಕರೆದಂತಹ ದೇವರು ನೀನು ನಂಬಿಗಸ್ತನು ಕರ್ತನೆ. ನಾವು ನಮ್ಮ ಜೀವಿತದಲ್ಲಿ ಕರ್ತನೆ ಅಪ್ಪ ದಿನಾಲು ಕಷ್ಟದಲ್ಲಿ ಹಾದು ಹೋಗಲಿ ಎಂಬುದಾಗಿ ನೀನು ಬಯಸುತ್ತಿಲ್ಲವಲ್ಲ ಸ್ವಾಮಿ. ಕೆಲವೊಂದು ಅದ್ಭುತಗಳನ್ನ ಈ ದಿನವೇ ನಮಗೋಸ್ಕರ ನೀನು ಮಾಡೋದಕ್ಕೆ ನಂಬಿಗಸ್ತನಾಗಿದೆಯಲ್ಲ ಸ್ವಾಮಿ. ಕರ್ತನೆ ಅಪ್ಪ ದೇವರೇ, ಮೌನವಾಗಿದ್ದುಕೊಂಡು ದೇವರ ಕಾರ್ಯವನ್ನ ಈ ದಿನಗಳಲ್ಲಿ ಕಾಣುವಂತೆ ನಿನ್ನ ಮಕ್ಕಳಿಗೆ ನೀನು ಸಹಾಯವನ್ನ ಮಾಡು. ಈ ವಾಕ್ಯವನ್ನು ಕೇಳುವಂತವರನ್ನ ಬಲಪಡಿಸು ಸ್ವಾಮಿ. ಅವರ ಒಳಗಡೆ ಕರ್ತನೆ ನಂಬಿಕೆಯನ್ನು ಹೆಚ್ಚಿಸು. ಅವರು ಆಶೀರ್ವದಿಸಲ್ಪಡಲಿ, ಅವರು ಪ್ರಾರ್ಥನೆಯಲ್ಲಿ ಬೆಳೆಯಲಿ, ಅವರ ನಂಬಿಕೆಯಲ್ಲಿ ಅವರು ಬೆಳೆದು ಬರಲಿ. ನಿನ್ನ ನಾಮದಲ್ಲಿ ಅವರು ಅವರ ಕುಟುಂಬವು ಆಶೀರ್ವಾದ ಹೊಂದಲಿ ಸ್ವಾಮಿ. ಈ ದಿನ ಅವರ ಜೀವನದಲ್ಲಿ ಶುಭವಾಗಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಜೀವವುಳ್ಳ ತಂದದ್ದೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನ ನಿಮಗೆ ಒಳ್ಳೆಯದಾಗಲಿ ಎಂಬುದಾಗಿ ಹೇಳಿ ನನ್ನ ಮಾತನ್ನು ಮುಕ್ತಾಯಪಡಿಸ್ತೀನಿ. ಆಮೆನ್. ಪ್ರೈಸ್ ದಿ ಲಾರ್ಡ್.